ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕವಿತಾ. ಇದು ಶಿವರಾತ್ರಿ ಹಬ್ಬದ ದಿನದ ವ್ಲಾಗು. ಸ್ವಲ್ಪ ಹೆಲ್ತ್ ಇಶ್ಯೂಸು, ಫೀವರ್ ಎಲ್ಲ ಇದ್ದಿದ್ದರಿಂದ 3-4 ಡೇಸಿಂದ ಯಾವುದೇ ವೀಡಿಯೋಸ್ನ ಹಾಕ್ಲಿಕ್ಕೆ ಆಗ್ತಿಲ್ಲ. ಹಾಗಾಗಿ ಆಲ್ಟರ್ನೇಟ್ ಡೇಸಲ್ಲಿ ಇನ್ನು ಮುಂದೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ವೆಯ್ಟ್ ಲಾಸ್ ಜರ್ನಿನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕ್ಲಿಕ್ಕೆ ಆಗ್ತಿಲ್ಲ. ಹಾಗಾಗಿ ಗ್ಯಾಪ್ ಆಗಿಬಿಡುತ್ತಲ್ಲ ಅಂಥೇಳಿ ಡೇ ಬೈ ಡೇ ಸಾಧ್ಯ ಆದಷ್ಟು ಹಾಕಿ ಟ್ರೈ ಮಾಡೋಣ ಅಂತ. 15 ಡೇಸಲ್ಲಿ ನನ್ನ ವೆಯ್ಟಲ್ಲಿ 1 ವೀಕ್ ಆಲ್ಮೋಸ್ಟ್ ಅಲ್ಲಿ ಸ್ಟಕ್ ಆದಾಗಿತ್ತು. ಹಾಗೆಯೇ ಇನ್ನು ಒಂದು ದಿನ 2 ದಿನ ಸ್ಕಿಪ್ ಕೂಡ ಆಗಿತ್ತು. ಅಷ್ಟಾದ್ರೂ ಕೂಡ ಎಲ್ಲ ಥರದ ಫುಡ್ನ ತೊಗೊಂಡು ಬ್ಯಾಲೆನ್ಸ್ಡ್ ಆಗಿ ನಾನು 15 ಡೇಸಲ್ಲಿ 1.5 kg ಅಷ್ಟು ವೆಯ್ಟ್ ರೆಡ್ಯೂಸ್ ಆಗಿತ್ತು. ಯಾವುದೇ ಥರದ ಎಕ್ಸಸೈಸ್ ಅಂತೂ ನಾನು ಕಂಟಿನ್ಯೂನೇ ಮಾಡಿದರೆ ಸ್ಟಾರ್ಟೇ ಮಾಡಿರಲಿಲ್ಲ. ಜಸ್ಟ್ 20 ಮಿನಿಟ್ಸ್ ವಾಕ್ನ ಮಾಡಿಕೊಂಡು ಮಾಡ್ತಾ ಇದ್ದಿದ್ದು. ಆದ್ರೂ ಕೂಡ ಇಷ್ಟೆಲ್ಲ ಇದ್ರೂ 1.5 kg ಅಷ್ಟು ವೆಯ್ಟ್ ಲಾಸ್ ಅನ್ನೋದಾಗಿದೆ. ಅದರ ರಿಸಲ್ಟ್ನ ನಾನು ಹೆಂಡಲ್ಲಿ ಶೇರ್ ಮಾಡ್ತೀನಿ. ಇನ್ನು ಮುಂದೆ ಸಾಧ್ಯ ಆದಷ್ಟು ಡೇ ಬೈ ಡೇ ಹೆಲ್ತಿ ಟಿಪ್ಸ್ ಜೊತೆಗೆ ಹೆಲ್ತಿ ರೆಸಿಪೀಸ್ನ ಡೈಲಿ ಬ್ಲಾಗ್ಸ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಸಾಧ್ಯ ಆಗಲಿಲ್ಲ ಅಂದರೂ ಕೂಡ ಶಾರ್ಟ್ಸಲ್ಲಾದರೂ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಇದು ಶಿವರಾತ್ರಿ ಹಬ್ಬದ ದಿನದ ವ್ಲಾಗ್ ಅಂತ ಹೇಳಿದ್ನಲ್ಲ. ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾನಿಲ್ಲಿ 2 ರವೆ ಇಡ್ಲಿ ಹಾಗೆಯೇ ಸ್ವಲ್ಪ ಪುಳಿಯೋಗರೆ ಇತ್ತು. ನಿನ್ನೆ ಸಾಂಬಾರನ್ನೇ ತೊಗೊಂಡ್ವಿ. ಇವತ್ತು ನಾವು ಹಬ್ಬದ ದಿನ ಕೆಲವೊಬ್ಬರು ಉಪವಾಸ ಜಾಗರಣೆ ಅಂತೆಲ್ಲ ಮಾಡ್ತಾರೆ. ಅದನ್ನು ನಾವು ಯಾವುದೂ ಮಾಡಲಿಲ್ಲ. ಜಸ್ಟ್ ಪೂಜೆಯನ್ನು ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರೋದು ಅಷ್ಟೇ. ಇನ್ನು ಪೂಜೆಯನ್ನೆಲ್ಲ ಮುಗಿಸಿದ ನಂತರ ಬ್ರೇಕ್ಫಾಸ್ಟ್ನ ಮುಗಿಸ್ಬಿಟ್ಟು ಇನ್ನು ಮಧ್ಯಾಹ್ನದ ಲಂಚಕ್ಕೆ ಹಬ್ಬ ಅಲ್ವಾ. ಹಾಗಾಗಿ ಏನಾದರೂ ಸ್ವೀಟ್ ಮಾಡೋಣ ಅಂಥೇಳಿ ಹೆಲ್ದಿಯ ವರ್ಷನಲ್ಲೇ ಟ್ರೈ ಮಾಡೋಣ ಅಂಥೇಳಿ ಗೋಧಿ ನುಚ್ಚಿಂದು ಪಾಯಸನ ರೆಡಿ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಕುಕ್ಕರ್ನಲ್ಲಿ 1 ಕಪ್ಪಷ್ಟು ಗೋಧಿ ನುಚ್ಚನ್ನು ತೊಗೊಂಡಿದ್ದೀನಿ. ನಿಮಗೆ ಯಾವ ಕಪ್ಪಲ್ಲಿ ತೊಗೊಳ್ತೀರ ಅದೇ ಮೆಜರ್ನಲ್ಲಿ ಅಳತೆಯಲ್ಲಿ ನೀರನ್ನು ಸೇರಿಸ್ಕೊಳ್ಳಿ. ಅದನ್ನು ಫಸ್ಟ್ ಚೆನ್ನಾಗಿ ಹುರ್ಕೊಬೇಕು, ಕಲರ್ ಚೇಂಜ್ ಆಗೋ ತನಕ. ಹಾಗೆ ಸ್ಮೆಲ್ ಕೂಡ ಬರುತ್ತೆ. ಅದು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ 3 ಕಪ್ಪಷ್ಟು 1 ಕಪ್ಪಷ್ಟು ಗೋಧಿ ನುಚ್ಚಿಗೆ 3 ಕಪ್ಪಷ್ಟು ನೀರನ್ನು ಹಾಕಿ ಒಂದು 3ರಿಂದ 4 ವಿಷಲ್ ಬರ್ಸ್ಕೊಂಡ್ರೆ ಚೆನ್ನಾಗಿ ಅದು ಬೆಂದಿರುತ್ತೆ. ಇವಾಗ ಇದಕ್ಕೆ ಬೆಲ್ಲದ ಅಂದರೆ ನೀರೇನು ಕರಗಲಿಕ್ಕೆ ಇಟ್ಟಿದ್ವಿ ಬೆಲ್ಲನ ಮುಂಚೆನೇ ನಿಮ್ಮ ಸ್ವೀಟ್ನೆಸ್ ನೋಡ್ಕೊಂಡು ನಿಮ್ಗೆ ಯಾವ ಸ್ವೀಟ್ ಕನ್ಸಿಸ್ಟೆನ್ಸಿ ಬೇಕೋ ನೋಡಿಕೊಂಡು ಸ್ವೀಟ್ನ ಆ್ಯಡ್ ಮಾಡ್ಕೊಳ್ಳಿ. ಬೆಲ್ಲನ ಕರಗಿಸಿರೋ ಅಂಥ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಕೂಡ ಸುಮಾರು 1-1.5 ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡಿದ್ವಿ. ಈಗ ಇದನ್ನು ಚೆನ್ನಾಗಿ ಕುದಿಸ್ತಾ ಅದು ಗಟ್ಟಿ ಆಗ್ತಾ ಬರುತ್ತೆ. ಇವಾಗ ಇದಕ್ಕೆ ನಾವು ಯಾವ ಕಪ್ಪಲ್ಲಿ ನಾವು ಗೋಧಿ ನುಚ್ಚನ್ನು ತೊಗೊಂಡಿದ್ದೀವಲ್ಲ ಸೇಮ್ ಕಪ್ಪಲ್ಲೇ 2 ಕಪ್ಪಷ್ಟು ತೆಂಗಿನ ಹಾಲನ್ನು ಸೇರಿಸಿದ್ದೀನಿ. ನೀವು ಬೇಕೇ ಇಲ್ಲ ಅಂದರೆ ತೆಂಗಿನ ಹಾಲಿಲ್ಲ ಅಂದರೆ ನಾರ್ಮಲ್ ಕಾಫಿಗೆ ಯೂಸ್ ಮಾಡೋವಂಥ ಹಾಲನ್ನೇ ಯೂಸ್ ಮಾಡ್ಕೋಬೋದು. ಅಥವಾ ಬಾದಾಮ್ ಹಾಲನ್ನ ಹಾಕ್ಕೊಂಡು ಕುದಿಸಿದ್ರೆ ಅದು ಹೊಡೆದೋದಂಗೆ ಆಗುತ್ತೆ. ಅದ್ರ ಬದಲಿಗೆ ತೆಂಗಿನ ಹಾಲು ತುಂಬಾ ಬೆಟರ್ ಅಂತಲೇ ಹೇಳ್ಬೋದು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಕೊನೆಯಲ್ಲಿ ತುಪ್ಪದ ಒಗ್ಗರಣೆಯನ್ನು ಹಾಕ್ಕೊಂಡ್ರೆ ನಮಗೆ ಹೆಲ್ದಿ ಆಗಿರುವಂಥ ಪಾಯಸ, ಗೋಧಿ ನುಚ್ಚಿನ ಪಾಯಸ ರೆಡಿ ಆಗೋಯಿತು. ನೈವೇದ್ಯಕ್ಕೆ ಅಂತೇಳಿ ಒಂದು ಚಿಕ್ಕ ಕಪ್ಪಲ್ಲಿ ಎತ್ತಿಡ್ತಾ ಇದ್ದೀನಿ. ಇದು ಬಿಸಿ ಇರೋದ್ರಿಂದ ಸ್ವಲ್ಪ ತೆಳ್ಳಗೆ ಅನಿಸ್ತಾ ಇದೆ. ಅದು ಒಂದು 2 ನಿಮಿಷ ತಣ್ಣಗಾಗ್ಲಿಕ್ಕೆ ಬಿಟ್ಟ ತಕ್ಷಣ ಗಟ್ಟಿ ಆಗಿಬಿಟ್ಟಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಇನ್ನು ಸ್ವಲ್ಪ ಹಾಲನ್ನು ತೆಗೆದಿಟ್ಕೊಂಡು ತೆಂಗಿನ ಹಾಲನ್ನು ನೀವು ಯಾವಾಗ ಜಾಸ್ತಿ ಗಟ್ಟಿ ಇರುತ್ತೆ ನೋಡಿ ಆವಾಗ ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ಮತ್ತೆ ಅದನ್ನು ಬಿಸಿ ಮಾಡಿ ಕೂಡ ತೊಗೋಬೋದು. ಈಗ ಒಂದು 5 ನಿಮಿಷ ಆದಮೇಲೆ ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ತುಂಬ ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹೆಲ್ದಿ ವರ್ಷನ್ ಆಗಿರೋದ್ರಿಂದ ಡಯಟ್ನಲ್ಲಿದ್ದರೂ ಕೂಡ ನೀವು ಆರಾಮವಾಗಿ 1 ಕಪ್ಪಷ್ಟು ಇದನ್ನು ನಾವು ತೊಗೋಬೋದು. ಇಲ್ಲಿ ನ್ಯಾಚುರಲ್ ಆಗಿ ಸಿಗುವಂಥ ಬೆಲ್ಲನ ಯೂಸ್ ಮಾಡಿದ್ದೀವಿ. ಅದ್ರ ಜೊತೆಗೆ ತೆಂಗಿನ ಹಾಲು ಹಾಗೆಯೇ ಗೋಧಿ ನುಚ್ಚು ಇದಿಷ್ಟೂ ಹೆಲ್ದಿಯಾಗಿಯೇ ಇರೋದ್ರಿಂದ ನಾವು ವೆಯ್ಟ್ ಲಾಸ್ನಲ್ಲಿ ಇದ್ದರೂ ಕೂಡ ಆರಾಮವಾಗಿ ಈ ಸ್ವೀಟ್ನ ನಾವು ಹಬ್ಬದಲ್ಲಾಗಿರ್ಬೋದು ಅಥವಾ ಬೇರೆ ಯಾವಾಗಾದರೂ ಒಂದು ಸಲ ಈ ರೀತಿ ಮಾಡಿಕೊಂಡು ತೊಗೋಬೋದು. ನಾನಿಲ್ಲಿ ಮಧ್ಯಾಹ್ನದ ಊಟಕ್ಕೆ ವೆಜಿಟೇಬಲ್ ರೈಸ್ ಜೊತೆಗೆ 1 ಕಪ್ ಪಾಯಸ ಹಾಗೆಯೇ 1 ಕಪ್ಪಷ್ಟು ಕೋಸಂಬರಿ 1 ಕಪ್ಪಷ್ಟು ರಾಯ್ತನ ತೊಗೊಂಡಿದ್ವಿ. ಇದಿಷ್ಟು ಮಧ್ಯಾಹ್ನದ ಲಂಚ್ ಆಗಿತ್ತು. ನಂತರ ಊಟ ಎಲ್ಲ ಮುಗಿಸಿದ ನಂತರ ಸಂಜೆ ಒಂದು 6 ಗಂಟೆ ಆ ಟೈಮಲ್ಲಿ 1 ಕಪ್ಪಷ್ಟು ಚಿಕ್ಕ ಕಪ್ಪಲ್ಲಿ ಕಾಫಿಯನ್ನು ತೊಗೊಂಡ ನಂತರ ಪೂಜೆಗೆ ಅಂತೇಳಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯಿತು. ಇನ್ನು ಅಲ್ಲಿಂದ ಬಂದಮೇಲೆ ಮಧ್ಯಾಹ್ನದ ಊಟನೇ ಎಲ್ಲ ಇತ್ತು. ಹಾಗಾಗಿ ನಾನು ಮಕ್ಕಳು ಅಷ್ಟೇ ಇದ್ದಿದ್ದರಿಂದ ಬೇರೆ ಎಕ್ಸ್ಟ್ರಾ ಅಡುಗೆಗಳನ್ನ ಮಾಡಲಿಕ್ಕೆ ಹೋಗಲಿಲ್ಲ. ಪಲಾವ್ನೇ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪಲಾವ್ ಜೊತೆಗೆ ಅದರ ಸೇಮ್ ಕ್ವಾಂಟಿಟಿಯಲ್ಲಿ ಸಲಾಡ್ನ ಅಂದರೆ ಕೋಸಂಬರಿಯನ್ನು ಹಾಕ್ಕೊಂಡು ಊಟನ ಮುಗಿಸ್ಕೊಂಡ್ವಿ. ಇದಿಷ್ಟು ಫುಲ್ ಡೇ ಅಂದರೆ ಹಬ್ಬದ ದಿನದ ವ್ಲಾಗ್ ಆಗಿತ್ತು. ಇದನ್ನು ಸ್ವಲ್ಪ ಶಾರ್ಟಾಗಿ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಹಬ್ಬದ ದಿನದ ಚೀಟ್ ಮೀಲ್ ಡೇ ಅಂತಲೇ ಹೇಳ್ಬೋದು. ನೀವೆಲ್ಲ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ತಿಳಿಸಿ. ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ನ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.